ನಾನು ತಂದೆ ಅನ್ನೋ ಕಾರಣಕ್ಕೆ ಎಲ್ರ ಮುಂದೆನೂ ತಲೆ ತಗ್ಸೋ ಹಾಗೆ ಮಾಡಿದ್ರೆ ಏನ್ ಮಾಡ್ಬೇಕಕ್ಕ? ವೀರು, ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನೀನು ಮಿನಿಸ್ಟ್ರು, ಎಲ್ರಿಗೂ ಮಾದರಿಯಾಗಿರ್ಬೇಕಾದವನು. ನಾಳೆ ನೀನು 4 ಜನಕ್ಕೆ ಬುದ್ಧಿ ಮಾತು ಹೇಳಕ್ ಹೋದಾಗ ನಿಮ್ಮನೇಲೇ ಇಂಥವ್ರು ಇದಾರಲ್ಲ ಅಂತ ಹೇಳ್ಬಿಟ್ರೆ ನಿನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು? ಶ್ರಾವಣಿ ಇನ್ನು ಚಿಕ್ಕವಳು, ಅವಳಿಗಿದೆಲ್ಲ ಅರ್ಥ ಆಗೋದಿಲ್ಲ. ನಾನು ಅರ್ಥ ಮಾಡಿಸೋ ಪ್ರಯತ್ನನೇ ಮಾಡಲ್ಲ ಅಕ್ಕ. ಇವಳು ಓದ್ದೆ ವಿದ್ಯಾಮಂತ್ರಿಗಳ ಮಗಳಿಗೆ ವಿದ್ಯೆ ಇಲ್ಲ ಅಂತ ಹಂಗಿಸ್ಕೊಂಡಿದ್ದು ಆಯ್ತು. ಇವಳು ಹುಡುಗಾಟಿಕೆಗಳಿಂದ ನಾನು ಅವಮಾನ ಪಟ್ಟಿದ್ದು ಆಯ್ತು. ಮನೆಯಲ್ಲಿ ಮನಸ್ಸಿನಲ್ಲಿ ಇವಳು ಹಿಂಸೆ ತಡಿಲಾರದೆ ಆಚೆ ಪ್ರಪಂಚದಲ್ಲಿ ತಲೆ ತಗ್ಸಿದ್ದು ಆಯ್ತು. ಇಷ್ಟು ಸಾಲದು ಅಂತ ಕಳ್ತನ ಮಾಡಕ್ ಬೇರೆ ಮುಂದುವರೆದಿದ್ದಾಳೆ. ಇದನ್ನ ನಾನು ಸಹಿಸೋದಿಲ್ಲ ಅಕ್ಕ. ಇದೇ ಮುಂದುವರೆದ್ರೆ ಇವಳು ಮಾಡೋ ಕೆಲಸಗಳಿಂದ ಒಂದಲ್ಲ ಒಂದು ದಿವಸ ನನ್ನ ಮುಖಕ್ಕೆ ಮಸಿ ಬೆಳೆಯೋದು ಗ್ಯಾರಂಟಿ. ಸಾಕು, ಇಷ್ಟು ದಿವಸ ಸಹಿಸ್ಕೊಂಡಿದ್ದು ಸಾಕು. ಅದಕ್ಕೆ ಈಗಿಂದ ಈಗಲೇ ಸಾರಿ ಸರ್, ಮನೆ ಆಚೆ ಒಂದಿಷ್ಟು ಜನಗಳು ಬಂದಿದ್ದಾರೆ, ನಿಮ್ಮನ್ನು ನೋಡ್ಲೇಬೇಕಂತೆ. ನೀವು ತುಂಬಾ ಬ್ಯುಸಿ ಇದ್ದೀರಾ ಅಂತ ಹೇಳಿದೆ, ಆದ್ರೂ ನಿಮ್ಮನ್ನು ನೋಡ್ಲೇಬೇಕಂತೆ. ಪ್ರಶಾಂತ್, ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನೋ ಮಾತಾಡ್ತಿದ್ದೀವಿ. ಯಾರು ಬಂದಿದ್ರು ಅವ್ರನ್ನ ನಾಳೆ ಬರಕ್ ಹೇಳಿ. ಈಗ ಅವ್ರನ್ನ ಕಳ್ಸ್ಕೊಡಿ. ಇಲ್ಲ ಅಕ್ಕ, ಅಷ್ಟು ಜನ ನನ್ನ ನೋಡಕ್ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಹಾಗೆ ಕಳ್ಸಕ್ ಆಗಲ್ಲ. ಏನು ಅಂತ ನಾನು ಕೇಳ್ತೀನಿ. ಪ್ರಶಾಂತ್, ಒಂದ್ ಸ್ವಲ್ಪ ಯಜಮಾನ್ರೆ, ಚೀಫ್ ಮಿನಿಸ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಅಣ್ಣಾಜಿ, ಏನ್ ಸಮಾಚಾರ? ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ರಿ ವೀರೇಂದ್ರ, ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ದೇ ಸುದ್ದಿ. ನನ್ನ ಸುದ್ದಿನ ಏನ್ ಹೇಳ್ತಿದ್ದೀರಾ ಅಣ್ಣಾಜಿ? ಯಾಕೆ ಬೆಳಗ್ಗೆಯಿಂದ ನ್ಯೂಸ್ ನೋಡ್ಲಿಲ್ವಾ? ನಿಮ್ಮಿಂದ ಆಗಿರೋ ಒಳ್ಳೆ ಕೆಲಸನ ರಾಜ್ಯದಲ್ಲಿ ಎಲ್ಲಾ ಕಡೆ ಕೊಂಡಾಡ್ತಿದ್ದಾರೆ. ಆದ್ರೆ ಯಾವ ಕಲರ್ ಬಟ್ಟೆ ಹಾಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಯಾವ ಕಲರ್ ಬಟ್ಟೆ ಹಾಕ್ತಿದ್ದಾರೆ ಅಂತ ಗೊತ್ತಾದ್ರೆ ಅದೇ ಕಲರ್ ಮ್ಯಾಚಿಂಗ್ ಬಟ್ಟೆ ಹಾಕೋತೀನಿ. ಏನು ಮ್ಯಾಚಿಂಗ? ನೀನು ದೊಡ್ಡಪ್ಪಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೋಬೇಕಂದ್ರೆ ಮೊದ್ಲು ದೊಡ್ಡಪ್ಪ ಯಾರು ಹಾಕೋತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಅದೇ ಗೊತ್ತಾಗುತ್ತೆ. ಹೇಗೆ ಅಂದ್ರೆ, ಇವತ್ತು ನೀನ್ ಅಪ್ಪನ ರೂಮ್ ಹೋಗ್ಬಿಟ್ಟು ಅಪ್ಪ ಇವತ್ತು ಹಾಕೊಳಕ್ ಯಾವ ಬಟ್ಟೆ ತೆಗ್ದಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರ್ಬೇಕು. ಆಗ ನಾನು ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಡ್ತೀನಿ. ಏನು, ನಾನ್ ದೊಡ್ಡಪ್ಪನ ರೂಮ್ ಹೋಗ್ಬೇಕಾ? ಇಲ್ಲಪ್ಪ, ನಾನ್ ಹೋಗಲ್ಲ. ದೊಡ್ಡಪ್ಪ ನನ್ ನೋಡಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನ್ನ ಕೇಳಿದ್ರೆ ನಾನೇನ್ ಹೇಳಿ? ನಾನಂತೂ ಹೋಗಲ್ಲಪ್ಪ. ಪಿಂಕಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶ್ರಾವಣಿ, ನಿಮ್ಮಪ್ಪನ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ, ಅದ್ರ ಜೊತೆ ಈ ಕೆಲ್ಸನೂ ಒಂದಾಗ್ಬಿಡ್ಲಿ. ನೀನೇ ಭಾವನ್ ರೂಮ್ಗೆ ಹೋಗಿ ಅವ್ರು ಯಾವ ಡ್ರೆಸ್ ಹಾಕೋತಿದ್ದಾರೆ ಅಂತ ತಿಳ್ಕೊಂಡ್ ಬಾ. ಏನೋ ಅಪ್ಪನ ರೂಮಿಗೆ ನಾನು ಹೋಗದ? ಅಪ್ಪಿ ತಪ್ಪಿ ಅಪ್ಪ ಏನಾದ್ರೂ ನೋಡ್ಬಿಟ್ರೆ? ನೋಡ್ಯಾ, ಇಷ್ಟು ಭಯ ಇರೋ ನೀನು ಮ್ಯಾಚಿಂಗ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಪಡ್ತಿದ್ಯಾ. ಬರೀ ಆಸೆ ಪಟ್ರೆ ಸಾಲದು ಶ್ರಾವಣಿ, ಆಸೆ ಪಟ್ಟಿದ್ದನ್ನ ದಕ್ಕಿಸ್ಕೊಳ್ಳೋ ಧೈರ್ಯನೂ ಇರ್ಬೇಕು. ಇತ್ತೀಚೆಗೆ ಮನೇಲಿ ನಡೀತಿರೋದನ್ನೆಲ್ಲ ಗಮನಿಸ್ತಿದ್ರೆ ನಿಮ್ಮಪ್ಪ ನಿನಗೆ ಹತ್ರ ಆಗೋ ಸಮಯ ದೂರ ಇಲ್ಲ ಅಂತ ಅನ್ಸುತ್ತೆ ಶ್ರಾವಣಿ. ಬಿ ಪಾಸಿಟಿವ್, ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ
ಅಪ್ಪನ ರೂಮಿಗೆ ನಾನೇ ಹೋಗಿ ನೋಡ್ಕೊಂಬಂದ್ಬಿಡ್ಲಾ? ವಿಜಯೀ ಭವ, ಹೋಗ್ಬಾ. ಅರೆ, ಏನ್ ನೋಡ್ತಿದ್ಯಾ?